ನಮಸ್ಕಾರ. ಹೇಗಿದ್ದೀರ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾನೊಂದು ಸ್ಪೆಷಲಾಗಿ ಪುಳಿಯೋಗರೆ ಮಾಡಿದ್ದು. ಪುಳಿಯೋಗರೆ ಮಾಡೋದು ಇಷ್ಟು ಈಸಿ ಅಂತ ನನಗೆ ಸಹ ಗೊತ್ತಿರಲಿಲ್ಲ ಆಯಿತಾ. ನಾವೆಲ್ಲ ಬೇರೆ ಎಲ್ಲ ತಿಂಡಿ ಮಾಡೋದಲ್ಲ ಯಾವಾಗಲೂ, ಅದು ಎಷ್ಟು ಈಸಿ ಇರ್ತದಂತ ನನಗೆ ಸಹ ಗೊತ್ತಿಲ್ಲ. ನಾನುಂಟಲ್ಲ ಬೆಳಿಗ್ಗೆ ಎಂತ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನಗೆ ಒಮ್ಮೆಲೆ ಪುಳಿಯೋಗರೆ ಮಾಡುವ ಅಂತ ಆಯಿತು. ಆಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಇಷ್ಟ ಆಯಿತು ನಮಗೆ. ಇದು ಸಂಜೆವರೆಗೆ ಇಟ್ಟಿದ್ದೆ, ಸ್ವಲ್ಪ ಕೂಡ ಹಾಳಾಗಲಿಲ್ಲ ಆಯಿತಾ. ಹೇಗೆ ಮಾಡುವುದಂತ ಒಮ್ಮೆ ನೋಡುವ ಆಯಿತಾ. ಒಂದು ವೇಳೆ ನೀವು ಬೆಳ್ತಿಗೆ ಹಾಕಿ ಊಟ ಮಾಡುವವರಾದರೆ ರಾತ್ರಿ ಅನ್ನ ಉಳಿದಿರ್ತದಲ್ಲ, ಅದರಲ್ಲಿ ಸಹ ಮಾಡ್ಬೋದು ಆಯಿತಾ. ನಾನು ಮಾತ್ರ ಇವತ್ತು ರೇಷನಲ್ಲಿ ಸಿಗುವ ಬಿಳಿ ಅಕ್ಕಿಯಿಂದ ಪುಳಿಯೋಗರೆ ಮಾಡಿದ್ದಾಯಿತಾ. ಹೇಗೆ ಮಾಡೋದಂದರೆ ತುಂಬ ಸಿಂಪಲ್, ಎಷ್ಟು ಕಷ್ಟ ಕೂಡ ಇಲ್ಲ. 10 ನಿಮಿಷದಲ್ಲಿ ಆಯಿತು ನನಗೆ ಮಾಡಿ ಆಯಿತಾ. ನಾನು ನಿನ್ನೆ ಉಂಟಲ್ಲ ರೇಷನಿಂದ ಬಿಳಿ ಅಕ್ಕಿ ತಂದಿದ್ದೆ. ಈಗ ಬಿಳಿ ಅಕ್ಕಿ ಸಿಗುವುದು ಇಲ್ಲಿ ಅಲ್ಲ ನಮ್ಮ ಊರಲ್ಲಿ, ಬೆಳ್ತಿಗೆ ಅಲ್ಲ. ಅದರಲ್ಲಿ ಎಂತ ಮಾಡೋದು ಅಂತ ಇದ್ದೆ. ಆವಾಗ ನನಗೆ ಪುಳಿಯೋಗರೆ ಮಾಡುವ ಅಂತ ಆಯಿತು. ನಾನೆಂತ ಮಾಡಿದೆ, 1 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಉಂಟಲ್ಲ, 1 ಲೋಟ ತಗೊಂಡೆ ಅಕ್ಕಿ, ಅದನ್ನು ಚೆನ್ನಾಗಿ ತೊಳೆದಿಟ್ಟೆ. ಆಮೇಲೆ ಒಂದು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಟ್ಟೆ. ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ. ಅಕ್ಕಿ ಬೇಯಿಸುವಾಗ ಉಂಟಲ್ಲ, ಈ ಅಕ್ಕಿ ಬಿಳಿ ಅಕ್ಕಿ, ಅದಕ್ಕೆ 1 ಲೋಟ ಅಕ್ಕಿಗೆ ಅದೇ ಲೋಟದಲ್ಲಿ 2 ಲೋಟ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಅದು ಪಿಚ್ಚಿ ಪಿಚ್ಚಿ ಆಗ್ತದೆ. ಅದಕ್ಕೆ 2 ಲೋಟ ನೀರು ಹಾಕಿ. ಒಂದು ವೇಳೆ ಅನ್ನ ಮಾಡುವ ಅಕ್ಕಿ ಆದರೆ, ಕಜ್ಜೆ ಅಕ್ಕಿ ಉಂಟಲ್ಲ, ಅದಕ್ಕೆ 1 ಲೋಟ ಅಕ್ಕಿಗೆ 4 ಲೋಟ ನೀರು, ಗೊತ್ತಾಯ್ತಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ 1 ಚಮಚ ತೆಂಗಿನೆಣ್ಣೆ ಹಾಕಿದ್ದೇನೆ. ಯಾಕೆ ಗೊತ್ತುಂಟಾ, ಅದು ಮುದ್ದೆ ಹಾಕಬಾರ್ದಲ್ಲ ಅದಕ್ಕೆ. ಈಗ 2 ವಿಸಿಲ್ ಹಾಕಿಸಿ ಇಟ್ಟಿದ್ದೇನೆ, ಅಷ್ಟು ಸಾಕು. ಆಗ ಬೇಯ್ತದೆ ಅದು ಚೆನ್ನಾಗಿ. ನೋಡಿ, ಈ ಥರ ಆಗ್ತದೆ ಅನ್ನ ಆಯ್ತಲ್ಲ. ಈಗ ಒಂದು ಬಾಣಲೆಗೆ 1/2 ಕಪ್ ತೆಂಗಿನೆಣ್ಣೆ ಹಾಕುವ. ನಿಮಗೆ ಉಂಟಲ್ಲ ಬೇರೆ ಅನ್ನ ಮಾಡುವಾಗ ಕೆಲವರು ಚಪ್ಪೆ ಚಪ್ಪೆ ಅಂತ ಹೇಳ್ತಾರೆ ಬಿಳಿ ಅಕ್ಕಿಗೆ. ಅದು ಈಗ ಎಣ್ಣೆ ಕಾಯ್ತದಲ್ಲ, ಆಗ ನಾನು 1 ಪ್ಯಾಕೆಟ್ ಅದಕ್ಕೆ ಪುಳಿಯೋಗರೆ ಮಸಾಲೆ ಹಾಕಿದ್ದೇನೆ. ಅದು ಅಂಗಡಿಯಲ್ಲಿ ಸಿಗ್ತದೆ ರೆಡಿ. 1 ಪ್ಯಾಕೆಟ್ ಇದಕ್ಕೆ 1 ಲೋಟ ಅಕ್ಕಿಗೆ ಸಾಕಾಗ್ತದೆ. ಆಮೇಲೆ ಸ್ವಲ್ಪ ಅದಕ್ಕೆ ಕರಿಬೇವು ಸೊಪ್ಪು ಹಾಕುವ ಅಷ್ಟೇ. ಮತ್ತು ಎಂತ ಸಹ ಉಪ್ಪು ಹಾಕಲಿಕ್ಕೆ ಇಲ್ಲ ಆಯಿತಾ, ಅದರಲ್ಲಿ ಉಂಟು ಉಪ್ಪು. ಇದು ಸ್ವಲ್ಪ ಫ್ರೈ ಆದರೆ ಸಾಕು ಅಷ್ಟೇ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಉಂಟಲ್ಲ, ಸ್ವಲ್ಪ ಫ್ರೈ ಆಗಲಿ ಅದು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಇಷ್ಟೇ, 1 ನಿಮಿಷ ಸಾಕು ಅದು. ಆಮೇಲೆ ಅನ್ನ ಮಾಡಿಟ್ಟಿದ್ದೇವೆಲ್ಲ ನಾವು, ಅದನ್ನು ಅದಕ್ಕೆ ಮಿಕ್ಸ್ ಮಾಡೋದು ಅಷ್ಟೇ ಸಾಕು. ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪೆಲ್ಲ ಹಾಕ್ಲಿಕ್ಕಿಲ್ಲ, ಇನ್ನೊಂದು ಸಲ ಹೇಳ್ತೇನೆ, ಉಪ್ಪಿಲ್ಲ ಹಾಕಲಿಕ್ಕೆ ಆಯಿತಾ. ನೋಡಿ ಅಂತ ಎಷ್ಟು ಸಿಂಪಲ್ ಅಲ್ಲ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ, ನನಗೊಂದು ಲೈಕ್ ಕಮೆಂಟ್ ಮಾಡಿ ಆಯಿತಾ. ಮತ್ತು ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಸಹ ಮಾಡಿ. ಇನ್ನೊಂದು ಉಂಟಲ್ಲ, ನೆಕ್ಸ್ಟ್ ಟೈಮಲ್ಲಿ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಬಾಯ್. ಈ ವಿಡಿಯೋವನ್ನು ನೋಡಿದ ನಮ್ಮ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು.